ನಮ್ಮ ಅಪ್ಪ ಇಂತಾಗೆ ದುಡ್ಡು ಇಸ್ಕೊಂತಾಳ ಕಳ್ಳಿ. ಇವಳೆ ನಂಗೇನೆ ಕೊಡ್ತಾಳಮ್ಮಂಗೆ ನಮ್ಮ ಅಪ್ಪ ಇಂತ ಇಸ್ಕೊಂಡವಳು. ನಮ್ಮ ಅಪ್ಪ ಇಂತ ಇಸ್ಕೊಂಡಿರೋದು ಕೊಡೆ 100 ರೂಪಾಯಿ ವಾಪಸ್ ಅಂತ ಇಸ್ಕೊಂಡು ಹೋಗ್ತೀನಿ. ನಮ್ಮ ಅಪ್ಪ ಇಂತ ದುಡ್ಡು ಇಸ್ಕೊಂತಾಳೆ. ಏ ಕಳ್ಳಿ ಬಾರೆ ಬಾ, ನಮ್ಮ ಅಪ್ಪ ಇಂತ ಇಸ್ಕೊಂಡಿರೋ ದುಡ್ಡು ಕೊಡುವ. ನಮ್ಮ ಅಪ್ಪ ಇಂತ ಇಸ್ಕೊಬತ್ತಿಯಲ್ಲ ಗೊತ್ತಾಗಲ್ಲ ನಿಂಗೆ. ನಮ್ಮ ಅಪ್ಪ ಇಂತ ಯಾಕೆ ಇಸ್ಕೋಬೇಕು ದುಡ್ಡ? ಯಾಕೆ ಇಸ್ಕೋಬೇಕು ನೀನು? ಕೊಡೆ ದುಡ್ಡು. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಗಳು ಇರೋದ್ರಿಂದ ಗಿರ್ಜಿಂಬೆ ವಿಡಿಯೋಸ್ ಹಾಕೋದಕ್ಕಾಗಿರಲಿಲ್ಲ. ದಯವಿಟ್ಟು ಕ್ಷಮಿಸಿ. ನಿನ್ನೆ ಮೊನ್ನೆ ಎಲ್ಲ ತುಂಬ ಜನ ಮೆಸೇಜ್ ಮಾಡ್ತಾ ಇದೆ, ಯಾಕೆ ಗಿರ್ಜಿಂಬೆ ವಿಡಿಯೋಸ್ ಎಲ್ಲ ಆಗ್ತಾ ಇಲ್ಲ, ಈ ವಿಡಿಯೋನು ಸರಿಯಾಗಿ ಆಗ್ತಾ ಇಲ್ಲ ಅಂತ. ತುಂಬ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಅದು ಹೇಳ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಏನೂ ಹೇಳೋಕ್ಕಾಗಿಲ್ಲ. ಆ ಥರ ಪ್ರಾಬ್ಲಮ್ಗಳಿದ್ದಾಗ ನಮಗೆ ವಿಡಿಯೋಸ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಕ್ಷಮಿಸಿ. ಈಗ ತುಂಬ ಜನ ಎಲ್ಲರೂ ಕಾಯ್ತಾ ಇರ್ತೀರ, ನೀವೇನು ಪೋಸ್ಟ್ ಹಾಕಿಲ್ಲ ಅಂತ. ಪೋಸ್ಟ್ ಹಾಕೋದಕ್ಕೂ ಬೇಜಾರಾಗಿ ನಾನು ಪೋಸ್ಟ್ ಹಾಕಿಲ್ಲ. ಅದಕ್ಕೆ ಇವತ್ತಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತವೆ. ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮೊನ್ನೆನೇ ಎಲ್ಲ ಹಾಕಬೇಕಾಗಿತ್ತು, ಸ್ವಲ್ಪ ಪೆಂಡಿಂಗ್ ಉಳ್ಕೊಳ್ತು. ಅದಕ್ಕೋಸ್ಕರ ಇವತ್ತಿಂದ ಎಲ್ಲ ವೀಡಿಯೋಸು ಬರ್ತವೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ, ಯಾರು ಬೇಜಾರಾಗಬೇಡಿ. ಯಾಕೇನು ಹೇಳ್ದಲ್ಲ ಇವರು ಹಿಂಗೆ ಮಾಡಿದ್ರಲ್ಲ ಅಂತೇಳಿ ಅಂದ್ಕೋಬೋದು. ಪರ್ಸ್ನಲ್ ಪ್ರಾಬ್ಲಮ್ಗಳು, ಅದಕ್ಕೋಸ್ಕರ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ನಾನು ನಿಮ್ಮ ಹತ್ರ ನಾವೇನೇ ಇದ್ರೂ ಪ್ರೋಗ್ರಾಮ್ಗಳಾಗಿರ್ಬೋದು, ಏನೇ ಹಬ್ಬ ಹರಿದಿನಗಳು ಏನೇ ಇದ್ರೂ ನಾನು ಶೇರ್ ಮಾಡ್ಕೊಳ್ತೀನಿ. ಪರ್ಸ್ನಲ್ ಪ್ರಾಬ್ಲಮ್ಗಳೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಹೇಳೋಂಥ ವಿಷಯ 190% ಎಲ್ಲ ಹೇಳ್ಕೊಂಡಿರ್ತೀವಿ. 10% ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅದಕ್ಕೆ ಅದು ಎಲ್ರಿಗೂ ಸ್ವಲ್ಪ ತೀರಾ ಅತಿ ಆಗಿಬಿಡುತ್ತೆ. ಅದೆಲ್ಲ ಹೇಳ್ಕೊಂಡ್ರೆ ನಿಮಗೆ ಯಾವಾಗಲೂ ಬರೀ ಹಿಂಗೆ ಅಂತ. ಸ್ವಲ್ಪ ನಮ್ಮದು ಏನೋ ಪರ್ಸ್ನಲ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ವಿಡಿಯೋಸ್ ಹಾಕಿಲ್ಲ. ಮನೆಯ ಮೇಲೆ ಇರ್ತಾವಲ್ಲ ಎಲ್ಲರ ಮನೆಯಲ್ಲೂ, ಅದಕ್ಕೋಸ್ಕರ ಸ್ವಲ್ಪ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆ ಏನಾಯ್ತು? ಯಾಕೆ ಹಂಗೆ ಬೈ ಮಾಡ್ತಾ ಇದೆಯಾ? ಕರಿ ನಿನ್ನ ಮೊಮ್ಮಗಳನ್ನ ಕರೀಲಿ. ನಮ್ಮ ಅಪ್ಪ ಇಂತಾಗೆ 100 ರೂಪಾಯಿ ದುಡ್ಡು ಇಸ್ಕೊಂಬಂದು ನಾನು ಅದನ್ನ ವಾಪಸ್ ಇಸ್ಕೊಂಡು ಹಾಕ್ಬಂದೀನಿ. ನಮ್ಮ ಅಪ್ಪ ಕೊಟ್ಟರೆ ಅದಕ್ಕೆ ವಾಪಸ್ ಕೊಡ್ತಾಳ ಅವಳು? ಅವ್ರ ದೊಡ್ಡಪ್ಪ ಇಂತಾಗ ಅವಳು ಇಸ್ಕೊಂಡವಳೆ. ಬಿಡೆ ಇಸ್ಕೊಂಬ್ಲೇಳು. ಇವಳಂತೂ ಎಲ್ಲ ಕೇಣಿಸೋಣಿ ಮಾಡ್ತಾಳೆ. ಯಾಕೆ ಕೇಣಿಸೋಣಿ ಮಾಡ್ತೀವಿ? ಬಿಡಿ, ಇಸ್ಕೊಂಡ್ರೆ ಇಸ್ಕೊಂಬ್ಲಿ. ನನಗೆ ಗೊತ್ತಿತ್ತು ಇವಳು ಬಂದೇ ಬರ್ತಾಳೆ ಇವಳು ಅಂತ, ನನಗೆ ಗೊತ್ತಿತ್ತು. ನಮ್ಮ ಅಪ್ಪ ಕೊಟ್ಟಿರೋದು 100 ರೂಪಾಯಿ ಕೊಟ್ಟರೆ ಸರಿ. ನಾನು 100 ರೂಪಾಯಿ ಕೊಡಲಿಲ್ಲ ಅಂತಂದರೆ ಏನಿಲ್ಲ ನೋಡು. ಫಸ್ಟ್ ನಮ್ಮ ಅಪ್ಪ ಕೊಟ್ಟಿರೋದು 100 ರೂಪಾಯಿ ಕೊಡು. ನಮ್ಮ ಅಪ್ಪ ಇಂತ ಇಸ್ಕೊಂತಿಲ್ಲ ಗೊತ್ತಾಗಲ್ವೇ? ನಾನೇ ನಿಮ್ಮ ಅಪ್ಪ ಇಂತ ಹಂಗೆ ಇಸ್ಕೊಂತೀನಿ. ಯಾಕೆ ಇಸ್ಕೋಬೇಕು ನೀನು ನಮ್ಮ ಅಪ್ಪ ಇಂತಾಗೆ? ಯಾಕಮ್ಮ ಏನಂತೆ? ಯಾಕೆ ಪಟ್ಟಿ ಬಾಯ್ ಮಾಡ್ತಾಳೆ? ಹೇಳಿಲ್ಲ ನಮ್ಮ ದೊಡ್ಡಪ್ಪ 100 ರೂಪಾಯಿ ಕೊಡ್ತು, ಮಾತಾಡಿಸಿ ಚೆನ್ನಾಗಿ ಓದ್ಕಮ್ಮ, ಯಾತನ ತಿನ್ನು ಅಂತ 100 ರೂಪಾಯಿ ಕೊಡ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಬಂದವಳೆ. ನಮ್ಮ ಅಪ್ಪ ಕೊಟ್ಟಿರೋದ 100 ರೂಪಾಯಿ ದುಡ್ಡು ಕೊಡು ಅಂತ ಹಿಂದೇನೆ ಬಂದ್ಬಿಟ್ಟವಳೆ. ನೋಡಮ್ಮ, ಅಲ್ಲ ನೋಡಿ ಎಷ್ಟು ಇರಬೇಡ ಇವಳಿಗೆ. ನಾನೇ ನಿಮ್ಮ ಅಪ್ಪ ಇಂತ ಹಂಗೆ ಇಸ್ಕೊಂತೀನಿ ಅಂತೇಳಿ ಇಸ್ಕೊಂಬದು. ಯಾರು ಬೇಡ ಅಂದರು? ಅಪ್ಪ ಯಾಕೆ ಕಂಜೂಸು? ನಿಮ್ಮ ಅಪ್ಪ ಎಲ್ಲಿ ಕೊಡುತ್ತೆ? ನಮ್ಮ ಅಪ್ಪ ಆದ್ರೆ ಕೊಡುತ್ತೆ. ನಮ್ಮ ಅಪ್ಪ ಇಂತಾಗೆ ಇಸ್ಕೊಂಡಿಕ್ಕೆ ಅಂತೀಯ. ನಮ್ಮ ಅಪ್ಪ ಇಂತ ಇಸ್ಕೊಂಡಿಕ್ಕೆ ಅಂತೀಯಲ್ಲ ನೀನು. ನಿನ್ಗೆ ಅಪ್ಪ ಆಗೋದಕ್ಕಿಂತ ಮುಂದಾಗೆ ಅವಳಿಗೆ ದಡಪ್ಪ ಕಡೆ ಅವಳು ಮುಂದಾಗಿ ಬಿಡ್ತಾಳು. ಇಲ್ಲಿ ಮಾತಾಡ್ತಾಳೆ, ಇಲ್ಲಿ ಕೊಡಲ್ಲ ಹೋಗಿ ಅದೇನು ಮಾಡ್ಕೊಂತೀಯ? ಅತಿ ಆಗ್ತೈತಿ ಅವಳ್ದು. ಮಾತಾಡಿಸ್ತಾನೆ ಅವ್ರ ದಡಪ್ಪ ಕೊಟ್ಟವನಿ. ಅವ್ರ ದಡಪ್ಪ ಪ್ರೀತಿಯಿಂದ ಕೊಟ್ಟಿರೋದು ಅದು ಹೆಂಗೆ ಅವಳು ವಾಪಸ್ ಕೊಡ್ತಾಳೆ? ಕರ್ಕೊಬ್ರಾಗ ನಿಮ್ಮ ಅಪ್ಪ ಇನ್ನು ಕೊಡು ಅಂದ್ರೆ ಕೊಡೋಣ ವಾಪಸ್. ಕರ್ಕೊಬ್ರಾಗೆ ಏನು ಕೇಳಿ ಮಾಡ್ತೀಯೇ ನೀನು? ಈ ವಯಸ್ಸಿಗೆ ಇಂಥ ಬುದ್ಧಿ ಕಲಿಬಾರ್ದು. ಹೆಣ್ಮಕ್ಳು ಇಂಥದ್ದು ಕಲಿಬಾರ್ದು. ನಮ್ಮ ಅಪ್ಪ ಇಂತ ಯಾಕೆ ಇಸ್ಕೋಬೇಕು ಅವಳು? ನಮ್ಮ ಅಪ್ಪ ಇಂತ 100 ರೂಪಾಯಿ ಇಸ್ಕೊಂಡವಳಲ್ಲ, ಯಾಕೆ ಇಸ್ಕೋಬೇಕು ಅಂತ. ನಾನು ಇಸ್ಕೊಂಡ್ರೆ ನಾನೇನು ಸುಮ್ಮನಿರಲ್ಲ. ಯಾಕೆ ಇಸ್ಕೋಬೇಕು? ನಾನೇನು ಅವ್ರ ಅಪ್ಪ ಇಂತ ಹಂಗೆ ಇಸ್ಕೊಂಡೆ. ನನಗೆ ಬೇಡವೆ? ಅವಳು 100 ರೂಪಾಯಿ ಇಸ್ಕೊಂಬಂದವಳಲ್ಲ, ಯಾತನ ತಿಂತೀನಿ ಅಂತ ನಮ್ಮ ಅಪ್ಪ ನನಗೆ ಕೊಟ್ಟಿಲ್ಲ, ಇವಳಿಗೆ ಹೆಂಗೆ ಕೊಡ್ತು? ಸುಮ್ಮನೆ ಹೋಗೋದು ಕಲಿಯೇ. ಇಲ್ಲಿ ಕೇಳಿ ಮಾಡ್ಕೊಂಡು ಬಂದವಳೆ. ಅಲ್ಲ ಏನೋ 100 ರೂಪಾಯಿ ಕೈಯೋಕೆ ಇಕ್ತೀವನಿ ಯಾತನ ತಿನ್ನಮ್ಮ ಅಂತ. ಏನು ಅದಕ್ಕೆ ಹಿಂದೆ ಗುಂಟೆ ಹುಡಿಕೊಂಬಂದವಳೆ. ನಮ್ಮ ಅಪ್ಪ ಇಂತ 100 ರೂಪಾಯಿ ದುಡ್ಡು ಇಸ್ಕೊಂಡಿರೋದು ಕೊಡ್ರಿ ಅಂತ. ಸುಮ್ಮನಾಗಳು ಕೊಡಲ್ಲ. ಗೊತ್ತಿಲ್ವೇನೆ ನಿನಗೆ? ನಮ್ಮ ಅಪ್ಪ ಇಂತ ಇಸ್ಕೊಂಡಿದ್ಯಾ? ನಮ್ಮ ಅಪ್ಪ ಇಂತ ದುಡ್ಡು ಇಸ್ಕೊಂಡಿದ್ಯಲ್ಲ, ಗೊತ್ತಿಲ್ವೇ ನಿನಗೆ? ಇಲ್ಲಮ್ಮ, ನಿಮ್ಮಂಗೆ ಸೌಕರ್ಯಲ್ಲ ನಾವು, ನಮಗೆ ಗತಿ ಇಲ್ಲ, ಅದಕ್ಕೆ ಇಸ್ಕೊಂಡ್ವಿ. ಏನಿವಾಗ ಇಸ್ಕೊಂಬದೆ ನಾನು. ಅದೇನು ಮಾಡ್ತೀಯ ಮಾಡ್ಕ. ಇಸ್ಕೊಂಬದೇನೆ, ನನಗೆ ಬೇಕಾ? ನಾನು ಇಸ್ಕೊಂತೀನಿ. ಯಾರೇನು ಹೇಳಿದ್ರು ನಾನು ಕೇಳಲ್ಲ. ನಾನು ಇಸ್ಕೊಂಡಿದ್ದೆ. ಯಾಕೆ ರುಕೋ? ಏನಾಯ್ತೆ? ಅಲ್ಲ ನೋಡ್ಲೇಳ್ತಾ ಇದ್ದೀನಿ. ನಮ್ಮ ಅಪ್ಪ ಇಂತಾಗೆ 100 ರೂಪಾಯಿ ಇಸ್ಕೊಂಬಂದವಳೆ, ವಾಪಸ್ ಕೊಡು ಅಂದ್ರೆ ಕೊಡಲ್ಲ. ಕೊಡಲ್ಲ ಅಂತಾಳೆ. ಕೊಡ್ಸು ಹೇಳು ಅವಳಿಗೆ. 100 ರೂಪಾಯಿ ನಿಮ್ಮ ಅಪ್ಪ ಕೊಟ್ಟಿರೋದಾ? ಅವ್ರು ಅದೇ ಅವಳಿಗೆ ಕೊಟ್ಟಿರೋದು ಹೆಂಗಮ್ಮ ಕೊಡ್ತಾರೆ? ಬಿಡತ್ತ ಹೋದ್ರು ಹೋಗ್ಲಿ, ಗುದ್ದಾಡಬೇಡ್ರಿ. ತಮ್ಮ ಏನನ ಅವ್ರಪ್ಪ ಮಾತಾಡಿಸಿ ಏನೋ ಕೊಳ್ಳ ಮಾಮು ಚೆನ್ನಾಗಿ ಓದ್ತಾ ಇದೆಯಾ, ಓದ್ಕೊಂಡು ಹಿಂಗೆ ಚೆನ್ನಾಗಿರಮ್ಮ, ಚೆನ್ನಾಗಿ ಓದ್ಕೋ ಯಾತನ ತಿನ್ನಂತ ಅವ್ರಪ್ಪ ಬೋಲಿ ಇಷ್ಟಪಟ್ಟು 100 ರೂಪಾಯಿ ಕೊಟ್ಟವನಿ. ಅದಕ್ಕೆ ನಮ್ಮ ಅಪ್ಪ ಇಂಥ ದುಡ್ಡು ಇಸ್ಕೊಂಡಿದ್ಯಾ ಅಂತ ಬಂದವಳಲ್ಲಿ. ಅವರಪ್ಪ ಇಷ್ಟಪಟ್ಟು ಕೊಟ್ಟಿರೋದನ್ನ ಕೊಡಲ್ಲ ಕಣಜ್ಜಿ. ಅದು ಯಾರನ್ನ ಕರ್ಕೊ ಬರಲಿ, ಅದೇನು ಮಾಡ್ತಾಳೆ ಮಾಡಲಿ, ನಾನು ಕೊಡಲ್ಲ. ನಮ್ಮ ದೊಡ್ಡಪ್ಪ ಕೊಟ್ಟಿರೋದು ಏನು ಹೆದ್ರಿಕೊಂಡು ಕೊಟ್ಬಿಡ್ತಾರ ಇವ್ರಿಗೆ? ನಮ್ಮ ದಡಪ್ಪ ಬಂದು ಕೇಳಿದ್ರೆ ನಾನು 100 ರೂಪಾಯಿ ಇನ್ನೂ 100 ರೂಪಾಯಿ ಹಾಕಿ ನಾನು 200 ರೂಪಾಯಿ ಕೊಡ್ತೀನಿ. ಇವಳೇನೇನು ಭಾಳ ಇದನ್ನು ಮಾಡ್ತಾ ಇದ್ದಾಳೆ. ಇಂತಾಗ ಕೈ ಒಡ್ಡಿ ಇಸ್ಕೊಂತೀವಿ ನಾವು. ಕೈ ಒಡ್ಡಿ ಇಸ್ಕೊಂಬಲ್ಲ. ನಮ್ಮ ಅಪ್ಪ ಇಂತ ನೀನು ಯಾಕೆ ಇಸ್ಕೋಬೇಕು? ನಮ್ಮ ಅಪ್ಪ ಇಂತ ಯಾಕೆ ಇಸ್ಕೊಂಡು ಅದನ್ನ ಹೇಳಿ ನೀನು. ನಮ್ಮ ಅಪ್ಪ ಇಂತ ಇಸ್ಕೊಂಡಿದ್ದೆ ನನಗೆ ಸಿಟ್ಟು.
ಮಣಿ ಸುಮ್ಮನಿರಮ್ಮ ನೀನನ ಬೇರೆ ಮಾಡಾಕಿ ಅವಳು ಹಂಗೆ ಮತ್ತೆ ಕಾಲು ಕೇರ್ಕೊಂಡು ಜಗಳಕ್ಕೆ ಬರಬೇಕು ಅಂತ ಏನೇನೋ ಮಾಡ್ತಾಳೆ. ಅವಳಿಗೆ ಬೇರೆ ಏನು ಕೆಲಸ ಇಲ್ವಲ್ಲ, ಕಾಲು ಕೇರ್ಕೊಂಡು ಜಗಳಕ್ಕೆ ಬರ್ತಾಳೆ ಅಷ್ಟೇ. ದುಷ್ಟನ್ ಕಂಡ್ರೆ ನಾವೇ ದೂರ ಇರಬೇಕು. ಇಂಥನ್ನೆಲ್ಲ ತಲೆಗೆ ಹಚ್ಕೊಂಬಕ್ಕೆ ಹೋಗ್ಬಾರ್ದು, ಭಾಳ ತಲೆ ಕೆಟ್ಟೋಗುತ್ತೆ. ಇಂಥನ್ನೆಲ್ಲ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಬೇಕು. ಮತ್ತೆ ಯಾಕೆ ಇಸ್ಕೋಬೇಕು ಇವಳು? ಇವಳು ಅಂತ ಆಗಿದ್ರೆ ಸುಮ್ಮನಿರಲ್ಲ, ಇವ್ರ ಅಪ್ಪ ಅಂತ ಇಸ್ಕೊಂಡಿದ್ರೆ ಎಷ್ಟು ಮಾತಾಡೋಳು. ನಾವು ಬಿಡು 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 ಅಂತ ಅನ್ಸರಿಸ್ದಂಗೆಲ್ಲ ಜಾಸ್ತಿ ಆಗ್ತೈತೆ ಅವಳು. ಭಾಳ ಒಂಥರ ಹೆಂಗಿದ್ದು ಮಾಡ್ತಾಳೆ ಗೊತ್ತೇ. ನಾವೇನೇನು ಏನು ಗತಿ ಇಲ್ಲ, ಇವ್ರ ಮನೆ ಬಾಗಿಲಿಗೆ ಬರ್ತೀವಿ ಅಂತ ತಿಳ್ಕೊಂಡವಳೆ. ನಾವು ಅಷ್ಟೇ. ನಾವು ಏನು ಗತಿ ಇಲ್ಲ, ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ ಅಂತ ನೀನು ತಿಳ್ಕೊಂಡಿದ್ಯಾ. ಯಾರ ಮನೆ ಬಾಗಿಲಿಗೆ ಯಾರು ಹೋಗಲ್ಲ. ಸುಮ್ಮನೆ ಹೋಗಮ್ಮ, ಹೋಗಿ ನಿಮ್ಮ ಅಪ್ಪ ಬಂದು ಕೇಳಿದ್ರೆ ನಾವು 100 ರೂಪಾಯಿ ವಾಪಸ್ ಕೊಡ್ತೀವಿ, ಅಲ್ಲಿವರೆಗೂ ಕೊಡಲ್ಲ. ಹೋಗು. ಗಾಡಿ ನಮ್ಮ ಅಮ್ಮಗೆ ಹೇಳ್ತೀನಿ. ಕೊಡಲ್ಲ, ನಮ್ಮ ಅಪ್ಪ ಅಂತ ಇಸ್ಕೊಂಡಳು 100 ರೂಪಾಯಿ ಕೇಳಿದ್ರೆ ಕೊಡಲ್ಲ ಅಂತಾಳೆ. ಎಷ್ಟಿರ್ಬೇಡ ಇವಳಿಗೆ ಜಂಬ, ಕೇಳಿದ್ರೆ ಕೊಡಲ್ಲ ಅಂತಾಳಲ್ಲ. ಇವಳಿಗೆ ಹೋಗಿ ನಿಮ್ಮ ಅಮ್ಮಗೆ ಏನು ಕೊಂಬಿಕ್ಕಿಲ್ಲ. ನಮ್ಮ ದಡಪಾಯಿ ಮಾತಾಡಿಸ್ತು, ಕೊಡ್ತು, ತಕೊಂಬಂದೆ. ರಮ್ಮಿ ಹುಡುಗಿ ಅವ್ರ ಅಮ್ಮ ಇಂಥವು ಹಂಗೆ ಹೇಳೋದವು. ಬೋಲ್ ಒಳ್ಳೆದಲ್ಲಿ ಹೇಳತ್ತ ಇಲ್ಲೇನ ಹಿಂಗೆ ಮಾತಾಡೋದು. ಮಾತಾಡೋಂಥ ಹೆಣ್ಮಕ್ಳು ನಾನು ಯಾರನ್ನೂ ನೋಡಲಿಲ್ಲಮ್ಮ. ಹೆಂಗೆ ಮಾತಾಡುತ್ತೆ ನೋಡು. ಏನೋ ಅವ್ನು ಪಾಪ ಅವ್ರಪ್ಪ ದುಡ್ಡು ಕೊಟ್ಟವ್ನಿ, 100 ರೂಪಾಯಿ ಕೊಡ್ತಿರ್ತಾನೆ ಕಣ್ಬಾಗ್ಯಮ್ಮ. ಅವಾಗ ಒಂದು 50 100 ಹಿಂಗೆ ಹುಡುಗರು ಕೈಯಕ್ಕೆ ಎಲ್ಲ ಕೊಡ್ತಾನೆ. ಶನಿವಾರ ಭಾನುವಾರ ಬಂತು ಅಂತಂದರೆ ಹುಡುಗರೆಲ್ಲ ಮಂತಾಗಿರೋದು ನೋಡಿ, ಕೊಡ್ರಪ್ಪ ನೀವೆಲ್ಲ 50 100 ಆಡ್ರಿ ಅಂತ ಆ ಹುಡುಗನ ಕೈಗಾತು ಒಟ್ಟಿನಲ್ಲಿ ಕೊಡ್ತಾನೆ. ಕೊಡ್ದಂಗಂತೂ ಇರಲ್ಲ. ಇರ್ತದೆ ಭಾಳ ಸ್ಟೈಲ್. ಯಪ್ಪ ದೇವ್ರೆ, ಏನು ಒಂಥರ ಯಪ್ಪ ಹಂಗಿಂಗೆ ಆಡಲ್ಲ. ಈ ಹುಡುಗಿ ಏನು ಅನ್ಬೇಕು, ಏನು ಬೈಬೇಕು ಅಮ್ಮಂಗಾಗುತ್ತೆ. ಏನತ್ತಾಗೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಇರಬೇಕು. ಇಷ್ಟನ್ನ ಇದು ಮಾಡೋಕೆ ಹೋಗ್ಬಾರ್ದು. ಇಷ್ಟೇ ಹಿಂಗೆ ಮಾತಾಡುತ್ತೆ ನೋಡಪ್ಪ. ಎಲ್ಲ 100 ರೂಪಾಯಿ ಕೊಟ್ಟರದ ಇಸ್ಕೊಂಡು ಹೋಗಕ್ಕೆ ಬಂದಿರೋದ. ಕೊಡಲ್ಲ ಕೊಡಬೇಡ ಕಣೆ. ಅದೇನು ಮಾಡ್ತಾಳೆ ಮಾಡಲಿ. ಓಹೋ ಅವ್ನ ಪಾಪ ಕಿಟ್ಟು ಎಲ್ಲ ಮಾತಾಡಿಸಿ ಕೊಟ್ಟವ್ನಿ. ಇವ್ರದ್ದು ಗೋಲ್ ಜಂಬ ಅಂದ್ರೆ ಯಾಕೆ ಹೇಳ್ತಿತ್ತಾಯಿ? ಅಷ್ಟಿಷ್ಟು ಜಂಬ ಇಲ್ಲ ಅದಕ್ಕೆ. ಯಪ್ಪ ನೋಡಕ್ಕೆ ಮಾತ್ರ ಹಂಗೈತೆ ಬೋಲ್ ಜಂಬ. ಅವ್ರ ಅಮ್ಮಗೆ ಇಲ್ಲದೆ ಹೇಳ್ತಾರೆ. ಅಮ್ಮಗೆ ಅಮ್ಮ ಹಂಗಂದ್ರು ಹಿಂಗಂದ್ರು, ಹಂಗೆ ಮಾಡಿರು ಹಿಂಗೆ ಮಾಡಿರು, ನಾವು ಎಲ್ಗನ ಹೋದ್ರು ಅಂತ ಹೇಳಿರು ಅಂತ ಅವ್ರ ಅಮ್ಮಗೆ ಇಲ್ಲದ ಹಚ್ಚಿ ಕೊಡುತ್ತೆ. ಯಪ್ಪ ಭಾಳ ಐತದು. ಬರ ಮಾತಾಡ್ತಲ್ಲ ಕೇಳಿಸ್ಕೆ ಬಾ ಒಳಗೆ ಬರಪ್ಪ ಬಂಗ್ರ, ಒಳಗೆ ಬಾ. ಮುದ್ದೆ ಯಾವಾಗ್ಲೂ ಇದ್ದಿದ್ದೇನೆ, ಬಾ. ಸುಮ್ಮನೆ ಹೋಗ್ರ ತೊಳಂಗೆ ಮತ್ತೆ. ಯಪ್ಪ ಈಗಿನವ್ರಿಗೆ ಯಾತು ಹೇಳೋಕ್ಕಾಗಲ್ಲ. ಅವಳಿಗೆಲ್ಲ ಯಾತನ ಹೇಳೋಕ್ಕಾಗುತ್ತೆ. ಕ್ಯಾತೆ ಮಾಡ್ಕೊಂಡು ಹಿಂಗೆ ಬಂದ್ಬಿಡ್ತಾಳೆ. ಅವಳಿಗೆ ಗೊತ್ತಾಗುತ್ತಾಗ ಒಂದಲ್ಲ ಒಂದಿನ. ಅವಳು ನೋಡಿದ್ಕೆ ದೂರು ನೋಡಿದ್ಲು. 100 ರೂಪಾಯಿ ದುಡ್ಡು ಕೊಡ್ತಲ್ಲಪ್ಪ ನಮ್ಮ ಅಪ್ಪಯ್ಯ ಅಂತ ಹೇಳಿ ದೂರು ನೋಡಿದ್ಲು. ಸುಮ್ಮನೆ ಕೈಗಳದೆಲ್ಲ ಕಳ್ಕೊಂಡ್ರಲ್ಲ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಬಂದು ನಮ್ಮ ಅಪ್ಪ 100 ರೂಪಾಯಿ ದುಡ್ಡು ಕೊಟ್ಟಿರೋದನ್ನ ಕೊಡು ಅಂತಾಳೆ. ಎಷ್ಟು ಕೇಣೆ ಐತಿ. ಈ ವಿಜಿ ಮಗಳಿಗೆ ಕಿಟ್ಟು ಒಳ್ಳೆಯವನು ಪಾಪ. ಅವನು ಒಳ್ಳೆ ಬುದ್ಧಿ ಬಂದೈತೆ. ನನ್ನ ಗಂಡ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿದ್ದಾನೆ. ಈಗ ತಾಯಿ ಮಕ್ಕಳು ಇಬ್ಬರೂ ಆಮೇಲೆ ಮುಂಚ್ಕೊಂಡಿದ್ದಾರೆ. ಮಾತಾಡ್ಸಲ್ಲ ನನಗೆ. ಮಾತಾಡ್ಸಿಲ್ಲ ಅಂದರೆ ಬೇರೆ ಯಾರು ಉಣ್ಣಲ್ಲ, ಯಾರು ತಗೊಳ್ಳಲ್ಲ, ಯಾರು ಬಾಸಕ್ಕಲ್ಲ. ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರೋದು ನೋಡ್ತಾರೆ ಅಷ್ಟೇ. ಎಲ್ಲರೂ ಇವಾಗ ನೋಡ್ತಾ ಇರಿ. ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.